7ನೆಯ ಶಾಖೆಯ ಉದ್ಘಾಟನೆ ಮಾಡುವಲ್ಲಿ ಬಹುಶಃ ನಮ್ಮ ಕುಂಬಾರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಯಶಸ್ವಿಯಾಗಿ ಓಪನ್ ಮಾಡಿದೆ. ಮಯೂರ್ ಉಳ್ಳಾಲ್ ಇರ್ಬೋದು, ಅವರ ತಂಡ ಇರ್ಬೋದು, ನನ್ನ ಈಗಿನ ಪರಿಚಯ ಭಾಳ ಸಮಯಗಳಿಂದ ಪರಿಚಯ ಇರುವಂಥ ಯುವಕರ ತಂಡ. ಈ ರೀತಿಯ ಕೋಆಪರೇಟಿವ್ ಸೊಸೈಟೀಸು ಮತ್ತು ಈ ರೀತಿಯ ಸಹಕಾರ ಸಂಘಗಳು ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಯಲ್ಲಿ ನಾವು ಎಷ್ಟೆಲ್ಲ ನೋಡಿದ್ದೇವೆ. ಸಾಧಾರಣ ಎಲ್ಲ ಸಕ್ಸಸ್ ರೇಟೇ ಜಾಸ್ತಿ. ಇಲ್ಲಿ ಯಾವುದು ಸಹ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಫೇಲಿಯರ್ ಆದ ಸಂಘ ಸಂಸ್ಥೆ ಯಾಕಿಲ್ಲ, ಯಾಕಂದರೆ ಯಾವುದೂ ಸಹ ಇಲ್ಲ. ಯಾಕಂದರೆ ಒಂದು ಈ ಸಹಕಾರ ಸಂಸ್ಥೆಯನ್ನು ನಡೆಸುವಂಥವ್ರು ಸಹ ಈ ಫಿಸ್ಕಲ್ ಡಿಸಿಪ್ಲಿನ್ ಏನಿದೆ, ಅಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬೇಕು. ಲೋನ್ ಕೊಡೋದು ಮಾತ್ರ ಅಲ್ಲ, ಲೋನಿದ ರಿಕವರಿ ರೇಟ್ ಸಹ ಅಷ್ಟೇ ಇರಬೇಕು. ಆಗ ಮಾತ್ರ ಒಂದು ಸಹಕಾರಿ ಸಂಘ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ. ಲೋನ್ ತೊಗೊಳ್ಳಿಕ್ಕೆ ನಾವೆಲ್ಲರೂ ಸಹ ಹೋಗ್ತೇವೆ, ಅದು ಲೋನ್ ಕಟ್ಟಿ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ರಾಜಕಾರಣಿಗಳಂತೂ ಇದನ್ನು ಮಾಡಲಿಕ್ಕೆ ಭಾಳ ಕಷ್ಟ. ಹಿಂಗೆ ಲೋನ್ ಕೊಟ್ಟು ಪುನಃ ಕೇಳಲಿಕ್ಕೆ ಹೋದರೆ ಎಲ್ಲೊಂದು ಬರ್ಪತ್ತ ಓಟ್ ಕೇಂದ್ರ ತೂಕ ಅನ್ನುವಂಥದ್ದು ಹೇಳಿಬಿಡ್ತಾರೆ. ಅದು ಸಹ ಇವ್ರಿಗೆ ಸಹ ಇರ್ತದೆ. ಸಹಕಾರಿ ಸಂಘದ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಸಹ ಸಹಕಾರಿ ಸಂಘಕ್ಕೆ ನಷ್ಟ ಆಗಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಎಷ್ಟೇ ಆಡಳಿತ ನಿರ್ದೇಶಕರು, ಅಧ್ಯಕ್ಷರು ಕೆಲಸ ಮಾಡಿದರೂ ಸಹ ಲೋನ್ ರಿಕವರಿಗೆ ಹೋದಾಗ ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಆದರೂ ಸಹ ಫಿಸಿಕಲ್ ಡಿಸಿಪ್ಲಿನನ್ನು ಒಳ್ಳೆ ರೀತಿಯನ್ನು ಮೇಂಟೈನ್ ಮಾಡಿದಂಥ ಒಂದು ಸಂಸ್ಥೆ. ಹಾಗಾಗಿ ಖಂಡಿತ ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಒಳ್ಳೆ ರೀತಿಯ ಕೆಲಸಗಳನ್ನು ನೀವು ಮಾಡ್ತಾಯಿದ್ದೀರಿ. ನೋಡ್ತಾ ಇದ್ದೆ ನಾನು ಮೊನ್ನೆ 31ರವರೆಗೆ ನೀವು 11% ಎಲ್ಲರಿಗೂ ಒಂದು ಕೊಡುಗೆಯಾಗಿ ನೀವು ಅನೌನ್ಸ್ ಮಾಡಿದ್ರಿ. 11% ಬಡ್ಡಿದಾರ ಠೇವಣಿದಾರರಿಗೆ. ಲೋನಿಗೆ ಟೆನ್ಷನ್ ಮಾಡಬೇಡಿ, ಜಾಸ್ತಿ ಇದೆ ಬಹುಶಃ. ಠೇವಣಿದಾರರಿಗೆ ಬಹುಶಃ 11% ಒಂದು ನಿಗದಿತ ಸಮಯದಲ್ಲಿ. ಮತ್ತು ಇವತ್ತು ನಾನು ಇಟ್ಟರೆ ಬಹುಶಃ ಆಗಲಿಕ್ಕಿಲ್ಲ, ಯಾರಾದ್ರೂ ಇಟ್ಟರೆ ಇವತ್ತು ನಮ್ಮ ಹತ್ರ ಹೇಗೂ ಸಹ ಇಡ್ಲಿಕ್ಕೆ ಇರೋದಿಲ್ಲ. ಇಡುವವರೆಗೆ ಸಹ ಇವತ್ತು ಇಟ್ಟರೆ ನೀವು ಬಹುಶಃ ನೀವು ಸ್ವಲ್ಪ 10% ಹತ್ರ ಬರ್ತದೆ, 10.5% ಹತ್ರ. ಒಳ್ಳೆ ಲಾಭ ಕೊಡುತ್ತಿರುವಂಥ ಸಂಸ್ಥೆಯಲ್ಲಿ ಇಷ್ಟು ರೇಟನ್ನು ಅವರು ಅನೌನ್ಸ್ ಮಾಡಿದಾಗ ಜನ ಸಹ ಸ್ವಲ್ಪ ಧೈರ್ಯದಿಂದ ದುಡ್ಡನ್ನು ಇಡಲಿಕ್ಕೆ ಮುಂದೆ ಬರ್ತಾರೆ. ಇಲ್ಲದೆ ಜನರ ಮನಸ್ಸಲ್ಲಿ ಸಹ ಒಂದು ಸತಿ ಸಣ್ಣ ರೀತಿಯ ಹಿಂಜರಿಕೆ ಇರ್ತದೆ. ಮರ ಪಾಂಡ ಓಣಿಮಿನಿ ದುಡ್ಡು ಮಿನಿ ದೀಂಡ ಪೋಂಡ ಬೊಕ್ಕ ಅನ್ನುವಂಥ ಸಣ್ಣದು ಮನಸ್ಸಲ್ಲಿರ್ತದೆ. ಹಾಗಾಗಿ ಎಲ್ಲರೂ ಸಹ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗುವಂಥದ್ದು ವ್ಯವಸ್ಥೆಯಲ್ಲಿರುವಂಥದ್ದು. ಆದರೆ ಒಂದು ಸಂಸ್ಥೆ ಹೆಸರನ್ನು ಗಳಿಸಿದಾಗ, ಒಳ್ಳೆಯ ಒಂದು ರೀತಿಯಲ್ಲಿ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದಾಗ, ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿದಾಗ ಆ ಸಿಬ್ಬಂದಿ ವರ್ಗದವ್ರಿಗೆ ಸಹ ನಾನು ಧನ್ಯವಾದನ ಹೇಳ್ತೇನೆ. ಯಾಕಂತ ಹೇಳಿ ಈ ಸಹಕಾರ ಸಂಸ್ಥೆನ ನಡೆಸಲಿಕ್ಕೆ ಆಡಳಿತ ವರ್ಗದವರೊಂದಿಗೆ ಇಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಸಹ ಎಲ್ಲ 7 ಶಾಖೆಗಳಲ್ಲಿ ಸಹ ಒಳ್ಳೆ ರೀತಿ ಕೆಲಸ ಮಾಡಿದ್ದಕ್ಕಾಗಿ ಇದು ಒಳ್ಳೆ ರೀತಿಯ ರಿಸಲ್ಟನ್ನು ನೋಡಲಿಕ್ಕೆ ಸಾಧ್ಯವಾಗಿದೆ. ಈ ಸಹಕಾರಿ ಸಂಸ್ಥೆ ಈಗಿನ ನಮ್ಮ ಒಂದು ಈ ಪ್ರದೇಶದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಯಾಕಂತ ಹೇಳಿದ್ರೆ, ಈ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೋದಾಗ ನೀವು ನನ್ನ ಮಗಳಿಗೆ ಮದುವೆ ಇದೆ, ಸ್ವಲ್ಪ ದುಡ್ಡು ಬೇಕಂತ ಹೇಳಿದ್ರೆ ಕೊಡೋ ವ್ಯವಸ್ಥೆ ಇರೋದಿಲ್ಲ. ಹೇಳಿದ್ದು ನಾನು ಒಂದು ಎಕ್ಸಾಂಪಲ್. ಯಾವುದಾದ್ರು ಕಾರಣ ಕೊಡಬೇಕು, ಕಾರಣಕ್ಕೆ ಕರೆಕ್ಟಾಗಿ ಅದು ತೊಗೊಳ್ಬೇಕಾಗ್ತದೆ. ಆದರೆ ನಮ್ಮ ಈ ರೀತಿಯ ಸಹಕಾರಿ ಸಂಘಗಳಲ್ಲಿ ಡೈರೆಕ್ಟರ್ಸು, ಅಧ್ಯಕ್ಷರು ಸ್ವಲ್ಪ ಧೈರ್ಯ ಮಾಡಿದರೆ ಯಾವ ವ್ಯಕ್ತಿಗೆ ಆ ಮೊಮೆಂಟಲ್ಲಿ ಅವನಿಗೆ ಏನೇ ಆ ಒಂದು ಸಮಯದಲ್ಲಿ ಏನು ಅವಶ್ಯಕತೆ ಇರ್ತದೆ ಆ ಅವಶ್ಯಕತೆಯನ್ನು ಪೂರೈಸುವಂಥ ವ್ಯವಸ್ಥೆ ಸಹಕಾರ ಸಂಘಗಳಿಂದ ಸಾಧ್ಯ. ಹಾಗಾಗಿ ಆ ಪೇಪರ್ ವರ್ಕ್ಸು ಅದು ಇದು ಎಲ್ಲ ನ್ಯಾಷನಲೈಸ್ ಬ್ಯಾಂಕಿನ ಹತ್ರ ಇದೆ, ಅದು ಸ್ವಲ್ಪ ಕಮ್ಮಿ ಇರ್ತದೆ. ಹಾಗೆ ಒಳ್ಳೆ ರೀತಿಯ ಕೆಲಸಗಳನ್ನು ನೀವು ಮಾಡ್ತಾ ಬಂದಿದ್ರಿ. 7 ಶಾಖೆ, ಮುಖ್ಯ ಶಾಖೆ ಸಹ ನನ್ನ ಕ್ಷೇತ್ರದ ಇದರಲ್ಲೇ ಕುಳಾಯಲ್ಲೇ ಇರುವಂಥ ಒಂದು ಸಂಸ್ಥೆ. ಹಾಗೆ ನನಗೂ ಸ್ವಲ್ಪ ಮಾನಸಿಕವಾಗಿ ಸಹ ಹತ್ತಿರ ಇರುವಂಥ ಒಂದು ಸಂಸ್ಥೆ ಅಲ್ಲ. ಮೇನ್ ಶಾಖೆ ಹೇಳಿದ್ದು ಕೃಷ್ಣಾಪುರದಲ್ಲೆಲ್ಲ ಇದೆ, ನಮ್ಮ ಕಡೆಯೇ ತುಂಬ ಕಡೆ ಇದೆ. ಆದರೂ ಮೇನ್ ಶಾಖೆ ಮುಖ್ಯ ಹೆಡ್ ಆಫೀಸ್ ಇರೋದು ಸಹ ನನ್ನ ಕ್ಷೇತ್ರದಲ್ಲಿ ಅಂತ ಹೇಳಿದರು. ಹಾಗಾಗಿ ನಿಮಗೆ ಎಲ್ಲರಿಗೂ ಸಹ ಮುಂದೆ 7 ಸಂಸ್ಥೆ ಆಗಿದೆ, ಇನ್ನೊಂದು 10-15 ಸಂಸ್ಥೆ ನಡೆಸುವಂಥ ಓಪನ್ ಮಾಡುವಂಥ ವ್ಯವಸ್ಥೆ ಆ ಭಗವಂತ ನಿಮಗೆ ಕೊಡಲಿ. ಮತ್ತು ಸ್ವಸಹಾಯ ಸಂಘದ ವ್ಯವಸ್ಥೆ ಸಹ ನಿಮ್ಮಲ್ಲಿ ಆಗ್ತಾಯಿದೆ. ಇದೆಲ್ಲ ಈ ಮೈಕ್ರೋ ಫೈನಾನ್ಸಿಂಗಲ್ಲಿ ಸಹ ನಿಮಗೆ ಒಂದು ಒಳ್ಳೆ ರೀತಿಯ ಒಂದು ಯಶಸ್ಸು ಕಾಣಲಿಕ್ಕೆ ಸಿಗ್ತಾಯಿದೆ. ಆ ದೇವರು ಒಳ್ಳೆಯದನ್ನು ಮಾಡಲಿ. ನಿಮ್ಮ ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ, ಲಾಸ್ಟ್ ಟೈಮ್ ನೀವು ವಿದ್ಯಾರ್ಥಿ ವೇತನ ಕೊಡುವಂಥ ಸಂದರ್ಭದಲ್ಲಿ ಸಹ ನಾನು ಇದ್ದೆ. ಒಳ್ಳೆ ರೀತಿಯ ಕೆಲಸಗಳನ್ನು ನಿಮ್ಮ ಮಾಡ್ತಾಯಿದ್ದೀರಿ. ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಸಹ ಸಹಕಾರಿ ಸಂಘದ ವತಿಯಿಂದ ನಿಮ್ಮ ಲಾಭಾಂಶದ ಮೂಲಕ ಸಮಾಜಕ್ಕೆ ಸಹ ಸ್ವಲ್ಪ ಸೇವೆ ಮಾಡುವಂಥ ಕೆಲಸ ಏನಾಗ್ತಿದೆ ಭಾಳ ಶ್ಲಾಘನೀಯವಾದ ಕೆಲಸ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ನಾನು ಸ್ವಲ್ಪ ಮುಂದೆ ಹೋಗ್ತೇನೆ. ನಿಮ್ಮ ಕ್ಷಮೆಯನ್ನು ಕೇಳಿ
ಎಲ್ಲರ ಕ್ಷಮೆಯನ್ನು ಕೇಳಿ ಸ್ವಲ್ಪ ಅನುವು ಮಾಡಿಕೊಟ್ರೆ ನಾನು ಮುಂದೋಗ್ತೇನೆ. ಆದಿತ್ಯವಾರ ಸ್ವಲ್ಪ ಕಾರ್ಯಕ್ರಮಗಳು ಜಾಸ್ತಿ. ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ.